ಈಗ ಒಂದು 4 ವರ್ಷದ ಕೆಳಗೆ ನನ್ನ ಗ್ಯಾಸ್ ಟ್ರಬಲ್ ಶುರುವಾಗಿತ್ತು. ಹೊಟ್ಟೆ ನೋವು, ಎದೆ ನೋವು, ಮಸಲ್ಸ್ ನೋವು ತಿಳ್ಕೊಳಕ್ಕೆ 10 ಪರೀಕ್ಷೆಗಳು. ನಾನು ಅಮೃತ ಬಿಂದು ತಗೊಳಕ್ ಶುರು ಮಾಡಿದಾಗಿಂದ ಆರಾಮಾಗಿದ್ದೀನಿ. ಪರಿಷತ್ ಕದನದಲ್ಲಿ ಮುಖಭಂಗ ಆಗಿದೆ. ಹೀಗಾಗಿ ತನಿಖೆಗೆ ಇಳಿದಿದೆ ಬಿಜೆಪಿ ಪಾಳ್ಯ. ತನಿಖೆ ಮಾಡಲೇಬೇಕಲ್ವಾ? ಎಷ್ಟು ಜನ ಅಡ್ಡ ಮತದಾನ ಮಾಡಿದ್ರು, ಯಾಕಾಗಿ ಅಡ್ಡ ಮತದಾನ ಮಾಡಿದ್ರು? ಒಂದು ರಾಷ್ಟ್ರೀಯ ಪಕ್ಷ ತನ್ನ ರೈವಲ್ರಿ ಪಾರ್ಟಿಗೆ ಹೋಗಿ ವೋಟ್ ಹಾಕತ್ತೆ ಅಂತಂದ್ರೆ ಯಾವ ಕಾರಣಕ್ಕೆ? ಅಡ್ಡ ಮತದಾನವನ್ನ ಪತ್ತೆ ಹಚ್ಚೋಕೆ ಸಮಿತಿಯನ್ನ ರಚನೆ ಮಾಡಿದೆ ಕಮಲ ಪಡೆ. ಸತ್ಯಾಸತ್ಯತೆಯನ್ನ ತಿಳಿಯೋದಕ್ಕೆ ಸಮಿತಿಯನ್ನ ರಚಿಸಿದ್ದಾರೆ ಬಿವೈ ವಿಜಯೇಂದ್ರ. ಬಿಜೆಪಿ ರಾಜ್ಯಾಧ್ಯಕ್ಷರು ಸಿಟಿ ರವಿ ಅವರ ನೇತೃತ್ವದಲ್ಲಿ 3 ಸದಸ್ಯರ ಸಮಿತಿಯನ್ನ ರಚನೆ ಮಾಡಲಾಗಿದೆ. ಯಾರ್ಯಾರಿಂದ ಅಡ್ಡ ಮತದಾನ ಆಗಿದೆ, ಯಾವ ಆಮಿಷದಿಂದ ಈ ಕೃತ್ಯವನ್ನ ಎಸಗಿದ್ದಾರೆ, ಜೂನ್ 25ರ ಒಳಗೆ ಸಮಗ್ರ ತನಿಖೆಯನ್ನ ನಡೆಸಿ ವರದಿಯನ್ನ ನೀಡುವಂತೆ ಸೂಚನೆಯನ್ನ ಕೊಡಲಾಗಿದೆ. ಬಟ್ ಸಾಧ್ಯನಾ ಅನ್ನೋದು ಪ್ರಶ್ನೆ. ಸತ್ಯವನ್ನ ಪತ್ತೆ ಹಚ್ಚೋದಕ್ಕೆ ಸಾಧ್ಯನಾ? ಅಡ್ಡ ಮತದಾನ ಮಾಡಿದವರು ಯಾರು ಅನ್ನೋದನ್ನ ಪತ್ತೆ ಹಚ್ಚೋದಕ್ಕೆ ಸಾಧ್ಯನಾ ಅನ್ನೋದೇ ಪ್ರಶ್ನೆ. ಯಾಕಂದ್ರೆ ನಡೆದಿರೋದು ಗೌಪ್ಯ ಮತದಾನ. ಈಗ ಅಡ್ಡ ಮತದಾನ ಮಾಡಿದವರು ನಾನು ಅಡ್ಡ ಮತದಾನ ಮಾಡಿದೆ ಅಂತ ಹೇಳಿ ನೇರವಾಗಿ ಯಾಕೆ ಹೇಳ್ತಾರೆ, ಯಾಕೆ ಒಪ್ಕೊಳ್ತಾರೆ? ಹೀಗಿರುವಾಗ ಅದನ್ನ ಹೇಗೆ ಪತ್ತೆ ಹಚ್ಚೋದಕ್ಕೆ ಸಾಧ್ಯ? ಬಿಜೆಪಿ ಡೆಸಿಗ್ನೇಟೆಡ್ ಆಗಿ 30 ಜನ ಶಾಸಕರು ಇಂಥವ್ರಿಗೆ ವೋಟ್ ಹಾಕಬೇಕು ಅನ್ನುವಂಥ ಸೂಚನೆಯನ್ನ ಕೊಟ್ಟಿತ್ತು. ಈಗ ಆ 30 ಜನ ಯಾರು ವೋಟ್ ಹಾಕಿದ್ದಾರೋ, ಫಾರ್ ಎಕ್ಸಾಂಪಲ್ ಲಿಂಗರಾಜು ಪಾಟೀಲ್ 30 ವೋಟ್ ಬೀಳಬೇಕಾಗಿತ್ತು, ಬಿದ್ದಿದ್ದು 27. 3 ಜನ ಅಡ್ಡ ಮತದಾನ ಮಾಡಿದ್ದಾರೆ. ಆ 30 ಜನರನ್ನ ಇಂಟ್ರಾಗೇಷನ್ ಮಾಡಬೇಕು, 30 ಜನರನ್ನ ಮಾತನಾಡಿಸಬೇಕು. ಹೇಗೆ ಗೊತ್ತಾಗುತ್ತೆ? ಯಾವ ರೀತಿ ಅದನ್ನ ಐಡೆಂಟಿಫೈ ಮಾಡ್ತಾರೆ? ಸತ್ಯವನ್ನ ತಿಳಿಯೋದಕ್ಕೆ ಸಾಧ್ಯ ಇದೆಯಾ? ಬಟ್ ದೆನ್ ಬಿಜೆಪಿ ಹೈಕಮಾಂಡ್ ನಾಯಕರು ಅಥವಾ ಬಿಜೆಪಿ ರಾಜ್ಯ ಬಿಜೆಪಿ ಅಧ್ಯಕ್ಷ ಬಿವೈ ವಿಜಯೇಂದ್ರ ಒಂದು ಸಮಿತಿಯನ್ನ ರಚನೆ ಮಾಡಿದ್ದಾರೆ. ಸಿಟಿ ರವಿ ಅವರ ನೇತೃತ್ವದಲ್ಲಿ ಸತ್ಯವನ್ನ ಫೈಂಡ್ ಔಟ್ ಮಾಡಿ ಅಡ್ಡ ಮತದಾನ ಮಾಡಿದವರು ಯಾರು ಅನ್ನೋದನ್ನ ಪತ್ತೆ ಹಚ್ಚಿ ಅಂತ ಹೇಳಿ ಆ ಸಮಿತಿಗೆ ಸೂಚನೆಯನ್ನ ಕೊಡಲಾಗಿದೆ. ಜೂನ್ 25ನೇ ತಾರೀಕಿನ ಒಳಗೆ ಸಮಗ್ರ ತನಿಖೆಯನ್ನ ನಡೆಸಿ ಯಾರು ಅಡ್ಡ ಮತದಾನ ಮಾಡಿರಬಹುದು, ಯಾರು ಪಕ್ಷ ದ್ರೋಹವನ್ನ ಮಾಡಿರಬಹುದು, ಅಥವಾ ವಿಜಯೇಂದ್ರ ಅವರೇ ಉಲ್ಲೇಖ ಮಾಡಿದ್ರಲ್ಲ ಆ ಮೀರ್ ಸಾದಿಕ್ ಯಾರು ಅನ್ನೋದನ್ನ ಪತ್ತೆ ಹಚ್ಚೋದಕ್ಕೆ ಸೂಚನೆಯನ್ನ ಕೊಡಲಾಗಿದೆ. ದೊಡ್ಡ ಮಟ್ಟದಲ್ಲಿ ಮುಖಭಂಗ ಖಂಡಿತವಾಗ್ಲೂ ಹೌದು ಬಿಜೆಪಿಗೆ. ಇನ್ನು 2 ವರ್ಷದಲ್ಲಿ ವಿಧಾನಸಭಾ ಚುನಾವಣೆ ಇದೆ, ಸಾರ್ವತ್ರಿಕ ವಿಧಾನಸಭಾ ಚುನಾವಣೆ. ಈಗ ಮೀರ್ ಸಾದಿಕ್ಗಳ ರೀತಿ ವಿಜಯೇಂದ್ರ ಅವರೇ ಹೇಳಿದ ಹಾಗೆ ಅಡ್ಡ ಮತದಾನವನ್ನ ಮಾಡಿದ್ದಾರೆ ಅಂತಂದ್ರೆ ಅವ್ರಿಗೆ ವಿಶ್ವಾಸ ಯಾರ ಮೇಲಿಲ್ಲ? ರಾಜ್ಯ ಬಿಜೆಪಿ ಅಧ್ಯಕ್ಷರಾಗಿರುವಂತಹ ವಿಜಯೇಂದ್ರ ಅವ್ರ ಮೇಲೆ ವಿಶ್ವಾಸ ಇಲ್ವಾ? ವಿಪಕ್ಷ ನಾಯಕರಾಗಿರುವಂತಹ ಆರ್ ಅಶೋಕ್ ಅವ್ರ ಮೇಲೆ ವಿಶ್ವಾಸ ಇಲ್ವಾ? ಬಿಜೆಪಿ ಒಡೆದ ಮನೆ ಆಗಿದ್ಯಾ? ಒಗ್ಗಟ್ಟು ಯಾಕೆ ಕಾಣಿಸ್ಲಿಲ್ಲ? ಎಲ್ಲವೂ ಪ್ರಶ್ನೆಗಳೇ ಅಲ್ವಾ? ಅಡ್ಡ ಮತದಾನದಿಂದ ಕಾರ್ಯಕರ್ತರಲ್ಲಿದ್ದಂತಹ ಹುಮ್ಮಸ್ಸು ಅದು ಉಳಿದು ಬಿಡ್ತಲ್ಲ, ಕಾರ್ಯಕರ್ತರಲ್ಲಿದ್ದಂತಹ ಹುಮ್ಮಸ್ಸಿಗೆ ಹೊಡೆತ ಬಿಡ್ತಲ್ವಾ? 2 ವರ್ಷಗಳಲ್ಲಿ ಚುನಾವಣೆಗೆ ರೆಡಿ ಆಗಬೇಕು ಅಂತಹ ಸಂದರ್ಭದಲ್ಲಿ ಆಗಿರುವಂತಹ ಈ ಅಡ್ಡ ಮತದಾನ ಬಿಜೆಪಿಗೆ ಆತ್ಮಾವಲೋಕನ ಮಾಡಿಕೊಳ್ಳುವಂತಹ ಸಮಯ. ಈ ಮಧ್ಯೆ ಸತ್ಯವನ್ನ ಫೈಂಡ್ ಔಟ್ ಮಾಡಬೇಕು, ಯಾರ್ಯಾರು ಅಡ್ಡ ಮತದಾನವನ್ನ ಹಾಕಿದ್ದಾರೆ ಅನ್ನೋದನ್ನ ತಿಳ್ಕೊಳ್ಬೇಕು ಅಂತ ಹೇಳಿ ಬಿಜೆಪಿ ಪಾಳಿಯ ಮುಂದಾಗಿದೆ. 3 ಜನ ಅಂತ ಹೇಳಿ ಬಿಜೆಪಿ ನಾಯಕರು ಹೇಳ್ತಿದ್ದಾರೆ. ಆದ್ರೆ ಜೆಡಿಎಸ್ನವರು ಹೇಳ್ತಿದ್ದಾರೆ ಇಲ್ಲ ನಮ್ಮವ್ರು ಕಡಿಮೆ, ಬಿಜೆಪಿ ಅವ್ರು ಜಾಸ್ತಿ ಅಂತ ಹೇಳಿ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಮಧುಸೂದನ್ ನೀಡ್ತಾ ಹೋಗ್ತಾರೆ. ಮಧುಸೂದನ್, ಸತ್ಯವನ್ನ ಐಡೆಂಟಿಫೈ ಮಾಡೋಕ್ ಮುಂದಾಗಿದ್ದಾರೆ. ಸತ್ಯ ಶೋಧನಾ ಸಮಿತಿ, ಸತ್ಯವನ್ನ ಫೈಂಡ್ ಔಟ್ ಮಾಡುವಂತಹ ಸಮಿತಿ ಬಿವೈ ವಿಜಯೇಂದ್ರ ಅವರ ಸೂಚನೆಯ ಮೇರೆಗೆ ರಚನೆಯಾಗಿದೆ. ಎಲ್ಲವೂ ಓಕೆ, ಬಟ್ ಸತ್ಯವನ್ನ ಹೇಗೆ ಐಡೆಂಟಿಫೈ ಮಾಡ್ತಾರೆ ಅನ್ನೋದೇ ಪ್ರಶ್ನೆ. ಏನ್ ಭಗವದ್ಗೀತೆ ಮೇಲೆ ಆಣೆ ಮಾಡಿಸ್ತಾರಾ? ನಾನು ಸತ್ಯವನ್ನೇ ಹೇಳೋದು, ಸತ್ಯವನ್ನ ಬಿಟ್ಟು ಏನನ್ನೂ ಹೇಳೋದಿಲ್ಲ, ಈ ರೀತಿ ಐಡೆಂಟಿಫೈ ಮಾಡ್ತಾರಾ? ಹೇಗೆ ಐಡೆಂಟಿಫೈ ಮಾಡ್ತಾರೆ ಅಂತ ಹೇಳಿ ಮಧುಸೂದನ್. $1 ಬಿಲಿಯನ್ ಪ್ರಶ್ನೆ ವಿದ್ಯಶ್ರೀ. ನೇರವಾಗಿ ನಿನ್ನೆ ನಡೆದಿರೋ ಅಂತ ವಿಧಾನಸಭೆಯಿಂದ ವಿಧಾನ ಪರಿಷತ್ ಚುನಾವಣೆ ಏನಿದೆ 7 ಸ್ಥಾನಗಳು ತೆರವಾಗಿತ್ತು. 7 ಸ್ಥಾನಗಳಿಗೆ 8 ಮಂದಿ ಅಭ್ಯರ್ಥಿಗಳು ಕಣದಲ್ಲಿ ಇದ್ರು. ಜೆಡಿಎಸ್ನ ಗೋವಿಂದರಾಜು ಈಗ ಪರಾಭವಗೊಂಡಿದ್ದಾರೆ. ಕಾಂಗ್ರೆಸ್ನ 5ನೇ ಅಭ್ಯರ್ಥಿ ವಿನಯ್ ಕಾರ್ತಿಕ್ ಅವರು ಭರ್ಜರಿ ಬಹುಮತದೊಂದಿಗೆ ಕಾಂಗ್ರೆಸ್ನ 4 ಅಭ್ಯರ್ಥಿಗಳಿಗಿಂತಲೂ ಕೂಡ ಹೆಚ್ಚುವರಿ 2 ಮತಗಳನ್ನ ಪಡೆದುಕೊಂಡು ವಿಧಾನ ಪರಿಷತ್ನ ಪ್ರವೇಶ ಮಾಡಿದ್ದಾರೆ. ಈಗ ಅಡ್ಡ ಮತದಾನದ ವಿಚಾರ ದೊಡ್ಡ ಪ್ರಮಾಣದಲ್ಲಿ ಚರ್ಚೆ ಆಗ್ತಾ ಇರುವಂತದ್ದು. ಜೆಡಿಎಸ್ ನೇರವಾಗಿ ಆರೋಪ ಮಾಡ್ತಿದ್ದಾರೆ ಬಿಜೆಪಿ ಶಾಸಕರೇ ಹೆಚ್ಚಿನ ಪ್ರಮಾಣದಲ್ಲಿ ಅಡ್ಡ ಮತದಾನ ಮಾಡಿದ್ದಾರೆ ಅಂತ. ಬಿಜೆಪಿ ಅವರು ಹೇಳ್ತಾ ಇದ್ದಾರೆ ಇಲ್ಲ 3 ಮಾತ್ರ ನಮ್ಮಲ್ಲಿ ಅಡ್ಡ ಮತದಾನ ಆಗಿದೆ, ನಾವು ಅದನ್ನು ಐಡೆಂಟಿಫೈ ಮಾಡ್ತೀವಿ ಅಂತ. ಇವತ್ತು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಅವರು ಸತ್ಯಶೋಧನಾ ಸಮಿತಿ 3 ಸದಸ್ಯರನ್ನ ಒಳಗೊಂಡಂತ ಸತ್ಯಶೋಧನಾ ಸಮಿತಿಯನ್ನ ರಚನೆ ಮಾಡಿ 25ನೇ ತಾರೀಕಿನ ಒಳಗಾಗಿ ನಮಗೊಂದು ರಿಪೋರ್ಟ್ ಕೊಡಿ, ವರದಿಯನ್ನ ಕೊಡಿ ಅಂತ ಕೇಳಿದ್ದಾರೆ. ಆ ಸಮಿತಿಯಲ್ಲಿ ಸಿಟಿ ರವಿ, ಎನ್ ಮಹೇಶ್ ಜೊತೆಗೆ ಮಹೇಶ್ ತೆಂಗಿನಕಾಯಿ 3 ಜನ ಇದ್ದಾರೆ. ಇದು ಒಂದು ಕಡೆ ಒಂದು ಪಾರ್ಟ್ ಇಟ್ಬಿಡೋಣ. ಬಟ್ ನಿನ್ನೆ
ವಿಧಾನ ಪರಿಷತ್ಗೆ ಆದಂತ ಚುನಾವಣಾ ಪ್ರಕ್ರಿಯೆ ಇದೆಯಲ್ಲ ಅದನ್ನ ನಾವಿಲ್ಲಿ ಗಮನಿಸಬೇಕಾಗತ್ತೆ. ಅಡ್ಡ ಮತದಾನ ಆಗಿರೋದು ನಿಜ, ಜೆಡಿಎಸ್ ಇಂದನೂ ಆಗಿದೆ, ಬಿಜೆಪಿ ಇಂದನೂ ಆಗಿದೆ. ಎಷ್ಟು ಸಂಖ್ಯೆಯಲ್ಲಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಪ್ರಕ್ರಿಯೆ ಬಹಳ ಇಂಪಾರ್ಟೆಂಟ್. ಯಾಕೆ ಅಂತ ಹೇಳಿದ್ರೆ ಇದು ಸರಿಯಾದ ಸಂದರ್ಭ, ಇದನ್ನ ನಾವು ಎಕ್ಸ್ಪ್ಲೈನ್ ಮಾಡಬೇಕಾಗತ್ತೆ. ನೋಡಿ ವಿದ್ಯಾಶ್ರೀ, ಚುನಾವಣಾ ಅಖಾಡ ಹೇಗಿತ್ತು? ಬೆಳಗ್ಗೆ 9 ಗಂಟೆಗೆ ಮತದಾನ ಆರಂಭ ಆಯ್ತು, 4 ಗಂಟೆಗೆ ಮತದಾನ ಮುಕ್ತಾಯ ಆಯ್ತು, 5 ಗಂಟೆಗೆ ಮತ ಎಣಿಕೆ ಆಯ್ತು. ಬಟ್ ಮತದಾನದ ಪ್ರಕ್ರಿಯೆ ಅಂದಾಗ ಬೆಳಗ್ಗೆ ಯಾವ ಶಾಸಕರು ಮತಗಟ್ಟೆಗೆ ಹೋಗ್ತಾರೋ ಅವರು ಅಲ್ಲಿ ತಮ್ಮ ಗುರುತಿನ ಚೀಟಿಯನ್ನ ತೋರಿಸಬೇಕಾಗತ್ತೆ, ಮೊದಲನೇದು. ಅದಾದ ಬಳಿಕ ಅಲ್ಲೊಂದು ರಿಜಿಸ್ಟರ್ ಇರುತ್ತೆ, ಶಾಸಕರ ಹೆಸರು, ಅವರ ಕ್ಷೇತ್ರದ ಕ್ರಮ ಸಂಖ್ಯೆ. ಉದಾಹರಣೆಗೆ 18ನೇ ಕ್ರಮ ಸಂಖ್ಯೆಯ ಶಾಸಕರು ಹೋದ್ರೆ ಅವ್ರ ಕ್ಷೇತ್ರ ಇರುತ್ತೆ, ಶಾಸಕರ ಹೆಸರು ಇರುತ್ತೆ, ಅಲ್ಲೊಂದು ಸಿಗ್ನೇಚರ್ ಮಾಡಬೇಕಾಗುತ್ತೆ. ಬ್ಯಾಲೆಟ್ ಪೇಪರ್ ನ ತೆಗೆದುಕೊಳ್ಳೋದಕ್ಕಿಂತ ಮುಂಚೆ ಬ್ಯಾಲೆಟ್ ಪೇಪರ್ ಜೊತೆ ಒಂದು ಕೌಂಟರ್ ಫೈಲ್ ಇರುತ್ತೆ, ಆ ಕೌಂಟರ್ ಫೈಲ್ ಅಲ್ಲೂ ಸೀರಿಯಲ್ ನಂಬರ್ ಇರುತ್ತೆ. ಬ್ಯಾಲೆಟ್ ಪೇಪರ್ ನ ಹಿಂಬದಿಯಲ್ಲಿ ಸೀರಿಯಲ್ ನಂಬರ್ ಇರುತ್ತೆ, ಅದು ಎರಡೂ ಕೂಡ ಒಂದೇ ಆಗಿರುತ್ತೆ. ಇದನ್ನ ಖುದ್ದು ನ್ಯೂಸ್ ಫಸ್ಟ್ ಗೆ ದೂರವಾಣಿಯಲ್ಲಿ ಚುನಾವಣಾ ಅಧಿಕಾರಿಗಳೇ ಎಕ್ಸ್ಪ್ಲೈನ್ ಮಾಡಿರೋ ಅಂತದ್ದು, ಅದನ್ನ ನಾವು ಇಲ್ಲಿ ಉಲ್ಲೇಖ ಮಾಡಬೇಕಾಗುತ್ತೆ. ಬ್ಯಾಲೆಟ್ ಪೇಪರ್ ಅಲ್ಲಿ ಏನ್ ನಂಬರ್ ಇದೆಯೋ ಕೌಂಟರ್ ಫೈಲ್ ಅಲ್ಲೂ ಕೂಡ ಅದೇ ನಂಬರ್ ಇರುತ್ತೆ. ಕೌಂಟರ್ ಫೈಲ್ ಅಲ್ಲಿ ಇರೋ ಅಂತ ನಂಬರ್ ಯಥಾವತ್ತಾಗಿ ಇರುತ್ತೆ. ಅದಕ್ಕೆ ಸಿಗ್ನೇಚರ್ ಅನ್ನ ಯಾವ ಶಾಸಕರು ಹೋಗ್ತಾರೋ ಅವರ ಕೈನಲ್ಲಿ ಮಾಡಿಸ್ಕೊಂಡು ಬ್ಯಾಲೆಟ್ ಪೇಪರ್ ನ ಹರಿದು ಅವ್ರ ಕೈನಲ್ಲಿ ಕೊಡ್ಲಾಗುತ್ತೆ. ಒಮ್ಮೆ ಬ್ಯಾಲೆಟ್ ಪೇಪರ್ ನ ತೆಗೆದುಕೊಳ್ಳೋ ಅಂತ ಶಾಸಕರು ಮೊದಲ ಪ್ರಾಶಸ್ತ್ಯದ ಮತಕ್ಕೆ ಟಿಕ್ ಮಾಡಬೇಕಾಗತ್ತೆ, 2ನೇ ಪ್ರಾಶಸ್ತ್ಯ ಮತಕ್ಕೆ ಟಿಕ್ ಮಾಡಬೇಕಾಗತ್ತೆ. ಅದಾದ ಬಳಿಕ ಯಾರಿಗೂ ಮತವನ್ನ ಚಲಾವಣೆ ಮಾಡಿದ್ದನ್ನ ತೋರಿಸದೆ ಗೌಪ್ಯವಾಗಿ ರಹಸ್ಯವಾಗಿ ಅದನ್ನ ತೆಗೆದುಕೊಂಡು ಕೌಂಟರ್ ಫೈಲ್ ಏನಿರುತ್ತೆ ಅದಕ್ಕೆ ಅಟ್ಯಾಚ್ ಮಾಡಿ ಅದನ್ನ ಮಡಚಿ ನೇರವಾಗಿ ಬ್ಯಾಲೆಟ್ ಬಾಕ್ಸ್ ಅಂದ್ರೆ ವೋಟ್ ಬಾಕ್ಸ್ ಏನಿರುತ್ತಲ್ಲ ಮತ ಪೆಟ್ಟಿಗೆ ಅದರಲ್ಲಿ ಹಾಕಬೇಕಾಗತ್ತೆ. ಇದು ವೋಟಿಂಗ್ ಪ್ಯಾಟರ್ನ್ ನಿನ್ನೆ ಆಗಿರೋ ಅಂತದ್ದು. ಈಗ 222 ಶಾಸಕರ ಕಡೆಯಿಂದ ಮತ ಆಗಿದೆ, 222 ಬ್ಯಾಲೆಟ್ ಪೇಪರ್ ಇದೆ, 222 ಬ್ಯಾಲೆಟ್ ಪೇಪರ್ ನ ಕೂಡ ಎಣಿಕೆ ಮಾಡಿದೆ, ರಿಸಲ್ಟ್ ಬಂದಾಗಿದೆ. ಈಗ ಬ್ಯಾಲೆಟ್ ಪೇಪರ್ ಅಲ್ಲಿ ಇದೆಯಲ್ಲ ಸೀರಿಯಲ್ ನಂಬರ್, ಅದನ್ನ ಬ್ಯಾಲೆಟ್ ಬಾಕ್ಸ್ ಹಾಕಕ್ಕಿಂತ ಮುಂಚಿತವಾಗಿ ಇನ್ಸುಲೇಷನ್ ಟೇಪ್ ಮಾದರಿಯ ಟೇಪ್ ನಲ್ಲಿ ನಂಬರ್ ಸೀರಿಯಲ್ ನಂಬರ್ ಗೊತ್ತಾಗದ ಹಾಗೆ ಅದನ್ನ ಬಂದ್ ಮಾಡಿರ್ತಾರೆ. ಇದು ಬಹಳ ಪ್ರಮುಖವಾದಂತ ಅಂಶ. ಚುನಾವಣಾಧಿಕಾರಿ ಅವರ ಸಹಿ ಇರೋ ಅಂತ ಬ್ಯಾಲೆಟ್ ಪೇಪರ್ ನ ಸೀರಿಯಲ್ ನಂಬರು, ಅದರ ಕೌಂಟರ್ ಫೈಲ್ ಸೀರಿಯಲ್ ನಂಬರ್ ಎರಡು ಒಂದೇ ಆಗಿರುತ್ತೆ. ಕೌಂಟರ್ ಫೈಲ್ ಅಲ್ಲಿ ಸೀರಿಯಲ್ ನಂಬರ್ ಇರುತ್ತೆ, ಬಟ್ ಬ್ಯಾಲೆಟ್ ಪೇಪರ್ ನಲ್ಲಿ ಇರೋ ಅಂತ ಸೀರಿಯಲ್ ನಂಬರ್ ಮೇಲೆ ಇನ್ಸುಲೇಷನ್ ಟೇಪ್ ಮಾದರಿಯ ಒಂದು ಟೇಪ್ ನಲ್ಲಿ ಅದನ್ನ ಮುಚ್ಚಿರಲಾಗುತ್ತೆ. ಯಾವುದೇ ಕಾರಣಕ್ಕೂ ಆ ಸಂಖ್ಯೆ ಓಪನ್ ಆಗಲ್ಲ, ರಿವೀಲ್ ಆಗಲ್ಲ. ಒಂದು ವೇಳೆ ಏನಾದ್ರೂ ರಿವೀಲ್ ಮಾಡಕ್ ಹೋಗಿದ್ದೆ ಆದ್ರೆ ಆ ಬ್ಯಾಲೆಟ್ ಪೇಪರ್ ಹರಿದೋಗುತ್ತೆ. ಇದು ಪ್ರಕ್ರಿಯೆ. 222 ಮಂದಿ ಕೂಡ ಮತ ಹಾಕಿದ ಬಳಿಕ ಅದನ್ನ ಮತಪೆಟ್ಟಿಗೆಯಲ್ಲಿ ಹಾಕಿದ್ದಾರೆ, ಅದಾದ ಬಳಿಕ ಎಣಿಕೆ ಮಾಡಿದ್ದಾರೆ. ಈಗ ಅಡ್ಡ ಮತದಾನ ಯಾರು ಮಾಡಿದ್ರು ಹುಡುಕ್ತಿವಿ ಅಂತ ಜೆಡಿಎಸ್ ಬಿಜೆಪಿ ಅವರು ಮುಂದಾಗ್ತಾ ಇದ್ದಾರೆ. ಹೇಗ್ ಸಾಧ್ಯ ಸ್ವಾಮಿ ಇದನ್ನ ಹುಡುಕ್ಲಿಕ್ಕೆ? ಚುನಾವಣಾಧಿಕಾರಿಗಳು ಒಮ್ಮೆ ಅದನ್ನ ಸೀಲ್ ಮಾಡಿ ಇಟ್ರೆ ಖಂಡಿತವಾಗ್ಲೂ ಮತ್ತೆ ಓಪನ್ ಮಾಡಿಸಲ್ಲ. ಇತ್ತ ಕೋರ್ಟ್ ಹೋಗೋಣ ಅಂದ್ರೆ ಆ ರೀತಿಯ ಸಂದರ್ಭ ಉದ್ಭವಿಸಿಲ್ಲ. ಕೋರ್ಟ್ ಹೋಗಿದ್ದೆ ಆದ್ರೆ ಕೋರ್ಟ್ ಡೈರೆಕ್ಷನ್ ಕೊಟ್ರೆ ಆಗ ಚುನಾವಣಾಧಿಕಾರಿಗಳು ಅದನ್ನ ತೆಗಿತಾರೆ, ಅಲ್ಲಿ ತನಕ ತೆಗಿಯಲ್ಲ. ಹೀಗಾಗಿ ಚುನಾವಣಾಧಿಕಾರಿಗಳ ಕಡೆಯಿಂದ ಅಡ್ಡ ಮತದಾನ ಆಗಿರೋ ಅಂತ ವಿಷಯ ರಿವೀಲ್ ಆಗುತ್ತೆ ಅಂದ್ರೆ ಇದು ಸಾಧ್ಯನೇ ಇಲ್ಲ. ಇನ್ನು ನೀವು ಈಗಾಗಲೇ ಪ್ರಶ್ನೆ ಕೇಳಬೇಕಾದ್ರೆ ಬಹಳ ಅಕ್ಯುರೇಟ್ ಆದಂತ ಒಂದು ಪದವನ್ನ ಹೇಳಿದ್ರಿ, ಭಗವದ್ಗೀತೆ ಮೇಲೆ ಏನಾದ್ರೂ ಪ್ರಮಾಣ ಮಾಡಿಸ್ತಾರ? ಆಣೆ ಪ್ರಮಾಣ ಮಾಡಿಸಿದ್ರೆ ಮಾತ್ರ ಗೊತ್ತಾಗಬಹುದೇನೋ, ಆದ್ರೆ ತಾಯಿಗೆ ದ್ರೋಹ ಮಾಡಿಲ್ಲ ನಾವು ಅಂತ ಹೇಳೋ ಶಾಸಕರು ಇರಬೇಕಾದ್ರೆ ಖಂಡಿತವಾಗ್ಲೂ ಆಣೆ ಪ್ರಮಾಣದಲ್ಲೂ ಅವ್ರು ಒಪ್ಕೊಳ್ತಾರೆ ಅನ್ನೋದು ಗೊತ್ತಾಗಲ್ಲ. ರಹಸ್ಯವಾಗಿ ಆಗಿರೋ ಅಂತ ಮತದಾನ ಒಟ್ಟಾರೆ ಕಾಂಗ್ರೆಸ್ನ 5 ಅಭ್ಯರ್ಥಿಗಳ ಕಣದಲ್ಲಿ ಇದ್ದು ತಲಾ 4 ಅಭ್ಯರ್ಥಿಗಳಿಗೆ 1, 2, 3, 4 ಕ್ರಮವಾಗಿ ಸೀರಿಯಲ್ ಸಂಖ್ಯೆ ಬಿಕೆ ಹರಿಪ್ರಸಾದ್, ತಿಪ್ಪಣ್ಣ ಕಮಕನೂರ್, ಮೋಹನ್ ಜೊತೆಗೆ ಶಿವಣ್ಣ ಮಳವಳ್ಳಿ, ಇವ್ರ 4 ಮಂದಿಗೂ ತಲಾ 30 ವೋಟು. 5ನೇ ಅಭ್ಯರ್ಥಿ ವಿನಯ್ ಕಾರ್ತಿಕ್ಗೆ 32 ವೋಟ್ ಚಲಾವಣೆ ಆಗಿದೆ. ನಿನ್ನೆ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಒಂದು ಸುದ್ದಿಗೋಷ್ಠಿಯನ್ನು ನಡೆಸಿ 152 ಮತಗಳು ಕಾಂಗ್ರೆಸ್ ಪರ ಒಟ್ಟು ಚಲಾವಣೆ ಆಗಿದೆ 222ರಲ್ಲಿ. ಬಾಕಿ ಇರುವಂತಹ ಮತಗಳು ಮಾತ್ರ ಬಿಜೆಪಿಯ 2 ಅಭ್ಯರ್ಥಿಗಳು, ಜೆಡಿಎಸ್ನ 1 ಅಭ್ಯರ್ಥಿಗೆ ಚಲಾವಣೆ ಆಗಿದೆ. ನಮ್ಮಲ್ಲಿ ಇದ್ದಂತಹ ಸಂಖ್ಯಾ ಬಲ 139, ಬಟ್ 152 ಮತಗಳು ಬಂದಿದೆ ಅಂತ ಹೇಳಿದ್ದಾರೆ. ಇತ್ತ ಆರ್ ಅಶೋಕ್ ಅವರು ಕೂಡ ಸುದ್ದಿಗೋಷ್ಠಿಯನ್ನ ಮಾಡಬೇಕಾದ್ರೆ 30-4 ಈ ರೀತಿ ನಾವು ವಿಂಗಡಣೆ ಮಾಡಿ ಮೈತ್ರಿ ಅಭ್ಯರ್ಥಿಗಳಿಗೆ ವೋಟನ್ನ ಹಾಕಿಸಿದೀವಿ. ಅದರಲ್ಲಿ ರಘು ಕೌಟಿಲ್ಯ ಅವ್ರಿಗೆ 29 ಮತಗಳು ಬಂದಿದೆ, 30 ವೋಟ್ ಅಲ್ಲಿ 1 ಅಸಿಂಧು ಆಗಿದೆ. ಬಟ್ 2ನೇ ಅಭ್ಯರ್ಥಿ ಏನು ಲಿಂಗರಾಜ್ ಪಾಟೀಲ್ ಇದ್ದಾರೆ, ಅವ್ರಿಗೆ 27 ಮತಗಳು ಬಂದಿದೆ, 3 ಅಡ್ಡ ಮತದಾನ ಆಗಿದೆ ಅನ್ನೋದನ್ನ ಒಪ್ಕೊಂಡಿದ್ದಾರೆ. ಬಾಕಿ ಮತಗಳು ಎಲ್ಲಿ ಹೋದ್ವು?
ಬಿಜೆಪಿಯಿಂದ ಹೈಯೆಸ್ಟ್ ಅಡ್ಡ ಮತದಾನ ಆಗಿದೆಯಾ, ಜೆಡಿಎಸ್ ಇಂದ ಅಡ್ಡ ಮತದಾನ ಹೈಯೆಸ್ಟ್ ಆಗಿದೆಯಾ, ನಂಬರ್ಸ್ ಗೊತ್ತಾಗಬೇಕಾಗುತ್ತೆ. ಬಟ್ ಈಗ ಸತ್ಯಶೋಧನಾ ಸಮಿತಿ ಅಡ್ಡ ಮತದಾನ ಯಾರು ಮಾಡಿದ್ದಾರೆ ಅಂತ ಈ ಕಡೆ ಚುನಾವಣಾಧಿಕಾರಿಯಿಂದ ಆಗಿರಬಹುದು ಅಥವಾ ಚುನಾವಣಾ ಪ್ರಕ್ರಿಯೆಯಿಂದ ಆಗಿರಬಹುದು ಹುಡುಕಕ್ಕಂತೂ ಸಾಧ್ಯ ಇಲ್ಲ. $1 ಮಿಲಿಯನ್ ಪ್ರಶ್ನೆ, ಭಗವದ್ಗೀತೆ ಇಡ್ತಾರೋ, ಕುರಾನ್ ಇಡ್ತಾರೋ, ಏನ್ ಇಡ್ತಾರೋ, ಯಾವ್ದ್ರ ಮೇಲೆ ಆಣೆ ಮಾಡಿಸ್ತಾರೋ, ಹೇಗೆ ಅರಿತಾರೆ, ಇದು ಉತ್ತರ ಸಿಗಬೇಕಾಗಿರೋ ಅಂತದ್ದು ವಿಜಯಶ್ರೀ. ಥ್ಯಾಂಕ್ ಯು ಮಧುಸೂದನ್ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.